ಹಾಯ್ ಸ್ನೇಹಿತರೆ, ನಮಸ್ಕಾರ. ಇದೇನಪ್ಪ ಇದು ವಿಡಿಯೋದಲ್ಲಿ ಅರಿಶಿನ ಬಟ್ಟೆ ಮತ್ತು ಒಂದು ನಿಂಬೆಹಣ್ಣು ತೋರಿಸ್ತವ್ರೆ, ಏನಿರ್ಬೋದು ಅಂತ ಕನ್ಫ್ಯೂಸ್ ಆಗಿಬಿಟ್ಟು ಸಂಪೂರ್ಣವಾಗಿ ವಿಷಯನ ಹೇಳ್ತಾ ಹೋಗ್ತೀನಿ. ನಮಗೆ ಎಲ್ಲದರಲ್ಲೂ ಒಳ್ಳೆಯದಾಗಬೇಕು. ಆರೋಗ್ಯದಲ್ಲಿ, ವಿದ್ಯಾಭ್ಯಾಸದಲ್ಲಿ ಅಥವಾ ಮನೆಯಲ್ಲಿ ಧನ ಧಾನ್ಯ ಅನ್ನೋದು ಸಮೃದ್ಧಿ ಆಗಬೇಕು, ಹಣದ ಅರಿವು ಹೆಚ್ಚಾಗಬೇಕು, ಮನೆ ಸುಭಿಕ್ಷದಿಂದ ತುಂಬಿರಬೇಕು. ಅಂದರೆ ಯಾವುದೇ ಥರ ಗಲಾಟೆ ಗೊಂದಲಗಳು ಇರಬಾರ್ದು ಮನೆಯಲ್ಲಿ. ಹಾಗಾದರೆ ಏನು ಮಾಡಬೇಕು? ತಾಯಿ ಮಹಾಲಕ್ಷ್ಮಿಯ ಕೃಪೆ ಇರಬೇಕು ಅಂದರೆ ಏನು ಮಾಡಬೇಕು? ಆರೋಗ್ಯ ಭಾಗ್ಯ ಸಿಗಬೇಕು ಅಂದರೆ ಏನು ಮಾಡಬೇಕು? ಎಲ್ಲದರಿಂದ ಸೇರಿ ಒಂದು ಪರಿಹಾರ ಕೊಡಿ ಅಂತ ಕೇಳೋರಿಗೆ ಇದಂತೂ ಪವರ್ಫುಲ್ ಪರಿಹಾರ. ಎಷ್ಟೋ ಜನ ಕಮೆಂಟ್ ಆಗ್ತಾರೆ ಮಾಡಿ ಬೆಳಗಕ್ಕೆ, ಅಯ್ಯೋ ಗುರುಗಳೇ ಆಗಲೇ ಇಲ್ಲ ಮಾಡಿದೆ, ಕಳ್ಕೊಳ್ಳೋದು ಏನೂ ಇಲ್ಲ ಇದರಲ್ಲೆಲ್ಲ. ನೀವು ಏನು ಹಬ್ಬ ಅಂದ್ರೆ ಒಂದು 50 ರೂಪಾಯಿ ಖರ್ಚು ಮಾಡ್ಬೋದು ಇದಕ್ಕೆ, ಈ ಪರಿಹಾರ ಮಾಡೋಕ್ಕೆ 50 ರೂಪಾಯಿ ಖರ್ಚು ಮಾಡ್ಬೋದು ಅಷ್ಟೇ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಗುರುಗಳೇ, ನಾವು ಕಷ್ಟಪಟ್ಟು ಎಲ್ಲರೂ ದುಡ್ದೋ ಎಲ್ಲ ಥರನೂ ಆಯಿತು, ಆದರೆ ಮನೇಲಿ ಹಣ ನಿಲ್ತಿಲ್ಲ, ಮತ್ತು ಎಷ್ಟೋ ಏನಾದರೂ ಮಾಡ್ಕೊಂಡು ದುಡ್ಡು ತರ್ತೀವಿ ಮನೆಗೆ, ಮತ್ತು ಯಾರಿಗಾದರೂ ಒಬ್ರಿಗೆ ಅನಾರೋಗ್ಯ, ಅಪ್ಪ ಆಗ್ಬೋದು, ಅಮ್ಮ ಆಗ್ಬೋದು, ಅಥವಾ ನನ್ನ ಹೆಂಡತಿ, ನನ್ನ ಮಕ್ಕಳು, ಏನಾದರೂ ಒಂದು ರೆಡಿ ಇರುತ್ತೆ ಗುರುಗಳೇ. ಇನ್ನು ಮನೆಯಲ್ಲಿ ಧನ ಧಾನ್ಯ ಅನ್ನೋದೇ ಇರಲ್ಲ, ಅಂದರೆ ಧಾನ್ಯಗಳಂತೂ ಇರೋದೇ ಇಲ್ಲ ಗುರುಗಳೇ. ತಿಂಗಳು ಕೊನೆ ಅನ್ನೋದ್ರೊಳಗೆ ಎಲ್ಲ ಖಾಲಿ ಆಗಿಬಿಡುತ್ತೆ. ನೀವು ಎಷ್ಟೋ ಜನ ಅದಕ್ಕೂ ಕಮೆಂಟ್ ಆಗ್ತೀರಾ, ದುಡ್ಡಿದಲ್ಲೇ ಮಾಲ್ ಕೂತ್ಕೊಂಡ್ರೆ ನಾನು ಎಲ್ಲ ದುಡ್ಡು ನೀವು ತಂದು ಕೊಡ್ತೀರಾ ಅಥವಾ ಉದುರುತ್ತೆ ಮೇಲಿಂದ ಅಂತ. ಇದು ಫಸ್ಟು ವೀಡಿಯೋನ ಕೊನೆವರೆಗೂ ನೋಡ್ಕೊಂಡು ಅರ್ಥ ಮಾಡೋರಿಗೆ ಮಾತ್ರ, ಆಯಿತಾ? ಮಾಲ್ ಕೂತ್ಕೊಂಡು ಮಂತ್ರ ಹೇಳಿ ಮಾವಿನಕಾಯಿ ಉದುರುತ್ತೆ ಅಂತ ನಾನು ಹೇಳ್ತಿಲ್ಲ. ದುಡಿಬೇಕು, ದುಡ್ದಂಥ ದುಡ್ಡು ಉಳಿತಾಯ ಆಗಬೇಕು, ಆರೋಗ್ಯದಲ್ಲಿ ಅಭಿವೃದ್ಧಿ ಆಗಬೇಕು. ಎಷ್ಟೋ ಜನಕ್ಕೆ ಅನುಮಾನ ಇರುತ್ತೆ, ನಮಗೆ ಯಾರಾದರೂ ಏನಾದರೂ ಮಾಡಿಸ್ಬಿಟ್ರ ಫಸ್ಟ್ ತಲೆಗೆ ಬರೋದೇ ಅದು. ಈಗಿನ ಜನ್ರೇಷನಲ್ಲಿ, ಅಂದರೆ ಈಗಿನ ಕಾಲದಲ್ಲಿ ಅನಾರೋಗ್ಯಕ್ಕೀಡಾದ್ವಾ, ನನಗೇನಾರು ಹುಷಾರಿಲ್ಲ, ಅಥವಾ ಮಕ್ಕಳಿಗೆ ಏನಾರು ಹುಷಾರಿಲ್ಲ, ಅಲ್ಲ ಅಪ್ಪಂಗೆ ಏನಾರು ಹುಷಾರಿಲ್ಲ, ಅಮ್ಮಂಗೆ ಏನಾರು ಹುಷಾರಿಲ್ಲ, ತಲೆಗೆ ಬರೋದೇನು, ಯಾರಾದರೂ ಏನಾದ್ರು ಮಾಡಿಸ್ಬಿಟ್ರೆ ಗುರುಗಳೇ ಇರ್ಬೋದು ಅನ್ನೋದು ತಲೆಗೆ ಬರುತ್ತೆ. ಇನ್ನು ಮನೇಲಿ ಪದೇ ಪದೇ ಕಿರಿಕಿರಿ ಆಗಲೂ ಅಷ್ಟೇ ತಲೆಗೆ ಬರೋದು, ಏನಾದರೂ ತೊಂದರೆ ಆಗಿದೆಯಾ ಅಂತ. ಏನಾದರೂ ತೊಂದರೆ ಆಗಿರಲಿ, ಇದಕ್ಕೇನು ಪರಿಹಾರ ಮಾಡಬೇಕು ಗುರುಗಳೇ? ಎಲ್ಲದರಿಂದ ಅನ್ನಪೂರ್ಣೇಶ್ವರಿ ಕೃಪೆ ಸಿಗಬೇಕು, ಮಹಾಲಕ್ಷ್ಮಿ ತಾಯಿ ಕೃಪೆ ಸಿಗಬೇಕು, ಹಾಗೂ ಆರೋಗ್ಯ ಭಾಗ್ಯ ಸಿಗಬೇಕು, ವಿದ್ಯಾಭ್ಯಾಸ ಚೆನ್ನಾಗಿರಬೇಕು, ಎಲ್ಲ ಸೇರಿ ಒಟ್ಟಾರೆ ಸೇರಿ ಏನು ಮಾಡಬೇಕು ಅನ್ನೋದಾದರೆ, ಇಲ್ಲಿ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಈ ಥರ ತಗೊಂಡಿದ್ದೀನಿ. ಒಂದು ಅರಿಶಿನ ಬಟ್ಟೆ ತಗೊಳ್ಳಿ, ಒಂದಿನ ಇದು ಕರ್ಚಿಪ್ ಸೈಜಲ್ಲೇ ಇರಬೇಕು ಬಟ್ಟೆ. ನಾನು ಇಲ್ಲಿ ಕರ್ಚಿಪ್ಪೇ ತಗೊಂಡಿರೋದು, ನಿಮಗೆ ಇಷ್ಟು ಮಾತ್ರ ತೋರಿಸ್ತಿದ್ದೀನಿ. ಇಲ್ಲಿ ಜಾಸ್ತಿ ನನ್ನ ಹತ್ರ ಐಟಮ್ ಇಲ್ಲದೆ ಇರೋ ಕಾರಣ ಬರೀ ಒಂದು ಹಳದಿ ಬಟ್ಟೆ, ಒಂದು ನಿಂಬೆಹಣ್ಣು ತೋರಿಸ್ತಿದ್ದೀನಿ. ಈಗ ನಾನು ಐಟಮ್ಗಳನ್ನ ಹೇಳ್ತೀನಿ, ಅದನ್ನು ಲಿಸ್ಟ್ ಮಾಡ್ಕೊಳ್ಳಿ ನೀವು. ಇದು ಎಲ್ಲಿ ಸಿಗುತ್ತೆ ಅಂದರೆ, ನೀವು ಹತ್ತಿರದ ಗ್ರಂಥಿಗೆ ಅಂಗಡಿಗಳಲ್ಲಿ, ಅಂದರೆ ಪನಸಾರಿ ಅಂಗಡಿಗಳಲ್ಲಿ ಸಿಗುತ್ತೆ ಇದೆಲ್ಲ. ನಿಂಬೆಹಣ್ಣು ಮನೇಲಿರೋದು ಬೇಡ, ಒಂದು ಲಿಂಬೆಹಣ್ಣು ಚೆನ್ನಾಗಿರಬೇಕು. ನಾನು ಇಲ್ಲಿ ತೋರ್ಸೋಕ್ಕೋಸ್ಕರ ತಗೊಂಡಿದ್ದೀನಿ. ಒಂದು ನಿಂಬೆಹಣ್ಣು ತಗೊಬನ್ನಿ, ಹೊಸ್ದಾಗೆ ತತ್ತೀನಿ ಅಂದರೆ ತಗೊಬನ್ನಿ. ಒಟ್ಟಿಗೆ ಮನೇಲಿದ್ದರೆ ಪರವಾಗಿಲ್ಲ, ಆದರೆ ಬೇಡ ಮನೇಲಿರೋದು. ಒಂದು ಹೊಸ್ದಾಗೆ ತಗೊಬನ್ನಿ. ಏನು 5 ರೂಪಾಯಿ ನಿಂಬೆಹಣ್ಣು ತಂದುಬಿಟ್ಟು ಚೆನ್ನಾಗಿ ತೊಳೀರಿ ನಿಂಬೆಹಣ್ಣು. ಈ ಅರಿಶಿನ ಬಟ್ಟೆನ ನೀಟಾಗಿ ಅರಿಶಿನ ಮಾಡ್ಕೊಬೇಕು. ನಾನಿಲ್ಲಿ ತೋರ್ಸೋಕ್ಕೋಸ್ಕರ ಈ ಥರ ಮಾಡಿರೋದಷ್ಟೇ. ನಿಮಗೆ ನೀಟಾಗಿ ಫುಲ್ ಅರಿಶಿನ ಆಗಿರಬೇಕು ಅದು ಬಟ್ಟೆ, ಆಯಿತಾ? ಅದ್ರ ಜೊತೆಗೆ ಒಂದು ನಿಂಬೆಹಣ್ಣು ತಗೊಳ್ಳಿ. ನಿಂಬೆಹಣ್ಣು ಹೊಸದೇ ಆಗಿರಬೇಕು. ಮತ್ತು ಇದನ್ನು ಮಾಡ್ತೀನಿ ಅಂದರೆ ಯಾವಾಗ ಮಾಡಬೇಕು ಅಂತ ಕೇಳೋರಿಗೆ, ಇದು ಯಾವುದಾದ್ರೂ ಒಂದು ಹಬ್ಬ ಬರಬೇಕು. ಹಬ್ಬ ಬರೋವ್ರಿಗೂ ಕಾಯಬೇಕಾದ್ರೆ ಕಾಯಲೇಬೇಕು ಖಂಡಿತ. ಇದು ರಿಸಲ್ಟ್ ಸಿಗಬೇಕು ಅಂದರೆ ಹಬ್ಬ ಬರಬೇಕು, ಯಾವುದಾರ ಸರಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬ ಬರ್ತೈತೆ ಗುರುಗಳೇ, ಆಯಿತು. ಇನ್ನು ಗಣೇಶ ಹಬ್ಬ ಬರುತ್ತೆ ಗುರುಗಳೇ, ಆಯಿತು. ಗೌರಿ ಹಬ್ಬ ಆಯಿತು. ಒಟ್ಟಿಗೆ ಯಾವುದಾರ ಹಬ್ಬ, ದೀಪಾವಳಿ ಆಯಿತು, ಯಾವುದಾರ ಸರಿ, ಒಟ್ಟು ಹಬ್ಬ ಬರಬೇಕು. ಇದನ್ನು ಮಾಡೋಕ್ಕೆ, ಪರಿಹಾರ ಮಾಡೋಕ್ಕೆ ಹಳದಿ ಬಟ್ಟೆ ತಗೊಳ್ಳಿ, ಒಂದು ನಿಂಬೆಹಣ್ಣು ತಗೊಳ್ಳಿ, ಮತ್ತು ಪಚ್ಚ ಕರ್ಪೂರ ಬೇಕು. ಪಚ್ಚ ಕರ್ಪೂರ ತಗೊಳ್ಳಿ, ಮತ್ತು ಚೆನ್ನಾಗಿರೋ ಅಂಥ ನಿಂಬೆಹಣ್ಣು, ಪಚ್ಚ ಕರ್ಪೂರ, ಜಾವದ್ ಪೌಡ್ರ್ ಅಂತ ಸಿಗುತ್ತೆ. ಜಾವದ್ದು ಅಂದರೆ ದೀಪಕ್ಕೆ ತಂದು ಹಾಕ್ತೀರಾ, ನಿಮಗೆ ಕೆಲವ್ರಿಗೆ ಗೊತ್ತಿರ್ಬೋದು ಜಾವದ್ ಪೌಡ್ರು. ಅದ್ರ ಜೊತೆಗೆ ಇದ್ಲು ಗೊತ್ತಿರ್ಬೋದಲ್ವ ಎಲ್ರಿಗೂ, ಇದ್ಲು, ಮತ್ತು ಪಚ್ಚ ಕರ್ಪೂರ, ಎಕ್ಕದ ಬೇರು, ಎಕ್ಕದ ಗಿಡದ ಬೇರು, ಬಿಳಿ ಎಕ್ಕದ ಗಿಡದ ಬೇರು, ಇದು ಕೂಡ ಪನ್ಸಾರಿ ಅಂಗಡಿಯಲ್ಲಿ ಸಿಗುತ್ತೆ. ಹಾಗೆ ಒಂದು ಸಂಖ್ಯೆ ಯಂತ್ರದ ಕುಬೇರ ಯಂತ್ರ, ಸಂಖ್ಯೆ ಚಿಕ್ಕದು, ಸಂಖ್ಯೆ ರೀತಿಲಿರುತ್ತೆ. ಕುಬೇರ ಯಂತ್ರ ಕೊಡಿ, ಸಂಖ್ಯೆ ರೀತಿಲಿ ಇರೋದು ಅಂದರೆ ಕೊಡ್ತಾರೆ ಪನ್ಸಾರಿ ಅಂಗಡಿಲಿ, ಆಯಿತಾ? ಸಿಗುತ್ತೆ, ಖಂಡಿತ ಸಿಗುತ್ತೆ, ಎಲ್ಲ ಸಿಗುತ್ತೆ. ನೀವು ನೋಡಿ ತಗೊಬನ್ನಿ. ಮತ್ತು ಇನ್ನೊಂದು ಸತಿ ನೀಟಾಗಿ ಹೇಳ್ತೀನಿ, ನೋಡ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಫಸ್ಟು ಒಂದು ಹಳದಿ ಬಟ್ಟೆ ತಗೊಳ್ಳಿ, ಒಂದು ನಿಂಬೆಹಣ್ಣು, ಪಚ್ಚ ಕರ್ಪೂರ, ಮತ್ತು ಜಾವದ್ ಪೌಡ್ರು, ಇದ್ದಿಲು, ಎಕ್ಕದ ಬೇರು, ಒಂದು ಸಂಖ್ಯೆ ಕುಬೇರ ಯಂತ್ರ. ಸಂಖ್ಯೆ ಕುಬೇರ ಯಂತ್ರ ಕೊಡಿ ಅಂದರೆ ಪನ್ಸಾರಿ ಅಂಗಡಿಲಿ ಕೊಡ್ತಾರೆ. ಎಲ್ಲವನ್ನು ಹಾಕಿ ಇದಕ್ಕೆ, ಈ ಬಟ್ಟೆಗೆ ಏನು ತಗೊಂಡಿರ್ತೀರ ಬಟ್ಟೆಗೆ, ಮತ್ತು ಇದನ್ನು ನೀಟಾಗಿ ಮಡಚ್ಕೊಳ್ಳಿ.
ಅರ್ಥ ಆಯ್ತಾ? ನೀಟಾಗಿ ಮಡಚ್ಕೋಬೇಕು. ಈ ಥರ ಮಡಚ್ಕೊಂಡು ಗಂಟು ಕಟ್ಟಬೇಕು. ಗಂಟು ಕಟ್ಟೋದು ಗೊತ್ತಿರ್ಬೋದು ಕೆಲವರಿಗೆ, ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಅದನ್ನು ಕೂಡ ಕಮೆಂಟ್ ಹಾಕ್ತೀರಾ, ಹೆಂಗೆ ಗಂಟು ಕಟ್ಟೋದು ಗುರುಗಳೇ ಅಂತ. ಆಯಿತಾ? ನೀಟಾಗಿ ಎಲ್ಲ ಐಟಮ್ಗಳನ್ನ ಈ ಬಟ್ಟೆ ಒಳಗೆ ಹಾಕೊಂಡು ನೀವು ಗಂಟು ಕಟ್ಟಬೇಕು ಅದನ್ನು. ಅದು ಗಂಟು ಕಟ್ಟೋದು ಕೂಡ ಹಳದಿ ದಾರನೇ ಆಗಿರಬೇಕು. ಯಾವುದ್ಯಾವ್ದ್ರಲ್ಲಿ ಬೇಕಾದ್ರಲ್ಲಿ ಮಾಡೋಂಗಿಲ್ಲ. ಅರ್ಥ ಮಾಡ್ಕೊಳ್ಳಿ. ಪದೇ ಪದೇ ಕಮೆಂಟ್ ಹಾಕ್ತೀರಾ, ಮಾಡೋಂಗಿಲ್ಲ. ಎಲ್ಲದಕ್ಕೂ ಅನುಕೂಲ ಆಗಬೇಕು ಅಂದರೆ ಇದನ್ನೆಲ್ಲನೂ ಹಾಕಿ ಒಂದು ಗಂಟನ್ನು ಹಳದಿ ದಾರದಲ್ಲಿ ಗಂಟು ಕಟ್ಟಿ ಮನೆ ಒಳಗಡೆ ಅಲ್ಲ. ಅದನ್ನು ಕಮೆಂಟ್ ಹಾಕ್ತೀರಾ, ಗುರುಗಳೇ ಒಳಗಡೆ ಕಟ್ಟದ ಹೊರಗಡೆ ಕಟ್ಟದ ಅಂತ. ನಾನು ಇಲ್ಲೇ ಕ್ಲಿಯರಾಗಿ ಹೇಳಿರ್ತೀನಿ ವಿಡಿಯೋದಲ್ಲಿ, ಮನೆ ಹೊರಗಡೆ ಕಟ್ಟಬೇಕು ಇದನ್ನು. ಅಂದರೆ ನೀವು ಇದನ್ನು ದಾಟಾಡ್ತಾ ಇರಬೇಕು. ಅಂದರೆ ನಿಮ್ಮ ಸೂರಿನ ಮೇಲೆ ಮನೆ ಹೊರಗಡೆ, ಅಂದರೆ ಹೊಸಲ ಮೇಲ್ಗಡೆ ಭಾಗದಲ್ಲಿ ಇದನ್ನು ಕಟ್ಟಿಬಿಟ್ಬಿಡ್ಬೇಕು. ಆಯಿತಾ? ಕಟ್ಟಿ ಬಿಡಬೇಕು ಇದನ್ನು. ನೀವು ಇದರಲ್ಲೇ ಒಡ್ಡಾಡ್ತಿರ್ಬೇಕು. ಆ ಥರ ಇರಬೇಕಿದು. ಆ ಥರ ಕಟ್ಟಿಬಿಟ್ಟು ಇದನ್ನು ಚೇಂಜ್ ಮಾಡಬೇಕಂದ್ರೆ ಖಂಡಿತ ಇಲ್ಲ, ಏನು ಮಾಡೋಂಗಿಲ್ಲ. ನೀವು ಕಟ್ಟಿ ಬಿಟ್ಬಿಡಿ ಅಷ್ಟೇ. ಒಟ್ಟಿಗೆ ನೀವು ಅದರ ಕೆಳಭಾಗದಲ್ಲಿ ಓಡಾಡ್ತಿರ್ಬೇಕು. ಅಂದರೆ ನಡೆದಾಡೋದು, ಮನೆಯಿಂದ ಆಚೆಗೆ ಹೋಗ್ತೀರಾ, ಒಳಗೆ ಬರ್ತೀರಾ, ಆ ಥರ ಇರಬೇಕಿದು. ಇದನ್ನು ಎಲ್ಲಿ ಮಾಡಬೇಕು ಅಂದರೆ ನಿಮ್ಮ ಮನೆಯ ದೇವರ ಕೋಣೆಯ ಹೊರಭಾಗದಲ್ಲಿ ಕೂತೇ ಮಾಡಬೇಕು ಇದನ್ನು. ನಾನಿಲ್ಲಿ ಸುಮ್ಮನೆ ತೋರಿಸ್ತಿರೋದಷ್ಟೇ ನಿಮಗೆ ವಿಡಿಯೋದಲ್ಲಿ. ದೇವರ ಮನೆಯ ಹೊರಭಾಗದಲ್ಲಿ ಕೂತು ಇದನ್ನು ಮಾಡಿ, ಖಂಡಿತವಾಗ್ಲೂ ರಿಸಲ್ಟ್ ಇದೆ ಎಲ್ಲದಕ್ಕೂ. ನಾನು ಯಾವುದೂ ಬಿಟ್ಟಿಲ್ಲ. ಈಗ ಮನೆ ಸುಭಿಕ್ಷದಿಂದಿರಬೇಕು, ಅನ್ನಪೂರ್ಣೇಶ್ವರಿ ಕೃಪೆ ಇರಬೇಕು, ತಾಯಿ ಮಹಾಲಕ್ಷ್ಮಿ ಕೃಪೆ ಇರಬೇಕು, ಆರೋಗ್ಯ ಭಾಗ್ಯ ಸಿಗಬೇಕು, ವಿದ್ಯಾಭ್ಯಾಸ ಚೆನ್ನಾಗಿರಬೇಕು, ಎಲ್ಲದನ್ನು ಸೇರಿಸಿ ಹೇಳಿದ್ದೀನಲ್ವ. ಇದನ್ನು ಟ್ರೈ ಮಾಡಿ, ಇದನ್ನು ಕಟ್ಟಿ ಬಿಟ್ಬಿಡಿ. ಇನ್ನೇನು ಮಾಡೋಂಗಿಲ್ಲ. ಎಷ್ಟು ದಿವಸ ಮಾಡಬೇಕು, ಎಷ್ಟು ವಾರ ಮಾಡಬೇಕು, ಎಷ್ಟು ಏನಿಲ್ಲ. ಈ ಥರ ಮಾಡಿ ಒಂದ್ಸತಿ ಕಟ್ಟಿಬಿಟ್ಬಿಡಿ. ಬಿಟ್ಬಿಟ್ಟು ಪೂಜೆ ಪುನಸ್ಕಾರ ಏನೂ ಇಲ್ಲ. ನೀವು ಒಟ್ಟಿಗೆ ಅದ್ರ ಕೆಳಭಾಗದಲ್ಲಿ ಓಡಾಡ್ತಿರ್ಬೇಕು. ಹೊರಭಾಗದಲ್ಲಿ ಮಾತ್ರ, ಮನೆ ಹೊರಭಾಗದಲ್ಲಿ ಕಟ್ಟಬೇಕು ಇದನ್ನು. ಅಂದರೆ ಹೊರಭಾಗ ಅಂದರೆ ಹೊಸಲ್ಲ, ಹೊರಭಾಗ ಮೇಲ್ಗಡೆ ಕಟ್ಟಬೇಕು. ಒಳಭಾಗಕ್ಕೆ ನಾನು ಹೇಳ್ತಿಲ್ಲ, ಓಡಾಡ್ತಿರ್ಬೇಕು. ಸಾಕು, ಇಷ್ಟು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಎಲ್ಲ ರೀತಿಯ ಅನುಕೂಲಗಳಾಗುತ್ತೆ. ಕಟ್ಟಿ ಒಂದೇ ದಿವಸಕ್ಕೆ ದಯವಿಟ್ಟು ಮೆಸೇಜ್ ಹಾಕ್ಬಿಡಿ, ಒಳ್ಳೇದಾಗಲಿಲ್ಲ ಗುರುಗಳೇ, ಅಥವಾ ಏನೂ ಆಗ್ತಾಯಿಲ್ಲ. ದಯವಿಟ್ಟು ತಾಳ್ಮೆ ಇರಲಿ, ಮತ್ತು ನಂಬಿಕೆ ಇರಬೇಕು. ಇದು ಮಾಡಬೇಕಾದ್ರೆ ನಂಬಿಕೆ ಇದ್ದವ್ರು ಖಂಡಿತ ಮಾಡಿ, ಇಲ್ಲ ಬೇಡ. ನಂಬಿಕೆ ಇಲ್ದಿದ್ದರೆ ಬೇಡ. ಆಯಿತಾ? ಬಲವಂತ ಏನಿಲ್ಲ, ಇಲ್ಲಿ ಯಾರನ್ನೂ ಕೂಡ ಪ್ರಚೋದನೆ ಮಾಡ್ತಿಲ್ಲ, ಮಾಡಲೇಬೇಕು ನೀವು ಅಥವಾ ಮಾಡಿ ಅಂತ ನಾವು ಹೇಳ್ತಿಲ್ಲ. ನಂಬಿಕೆ ಇದ್ದವ್ರು ಮಾಡಿ. ನಾನಿಲ್ಲಿ ನಿಂಬೆಹಣ್ಣು ಮಾತ್ರ ಇತ್ತು, ಅದಕ್ಕೋಸ್ಕರ ತಗೊಂಡಿದ್ದೀನಿ. ದಯವಿಟ್ಟು ನಾನು ಏನು ತಿಳಿಸಿದ್ದೀನಿ ಆ ವಸ್ತುಗಳನ್ನ ನಿಮ್ಮ ಪಂಸಾರಿ ಅಂಗಡಿಗಳಲ್ಲಿ ಸಿಗ್ತಿ. ಹತ್ತಿರದ ಪಂಸಾರಿ ಅಂಗಡಿಗೆ ಹೋಗಿ ಕೇಳಿದ್ರೆ ಕೊಡ್ತಾರೆ. ತಂದು ಈ ಥರ ಮಾಡ್ಕೊಳ್ಳಿ. ಖಂಡಿತ ಆರೋಗ್ಯ ಭಾಗ್ಯ ಮತ್ತು ವಿದ್ಯಾಭ್ಯಾಸ, ಹಣಕಾಸಿನ ಅರಿವು ಮತ್ತು ಧನ ಧಾನ್ಯ ತುಂಬಿ ತುಳುಕುತ್ತೆ ನಿಮ್ಮ ಮನೇಲಿ. ಈಗ ನಾವು ಮನೆ ಖಾಲಿ ಮಾಡ್ಕೊಂಡು ಹೋಗ್ತೀವಿ ಗುರುಗಳೇ, ಏನು ಮಾಡಬೇಕು, ಏನು ಮಾಡಿಬಿಡಿ, ಅದಲ್ಲೇ ಇರಬೇಕು. ನೀವು ಬಿಚ್ಚೋದು ತೆಗೆಯೋದು ಏನು ಮಾಡೋಂಗಿಲ್ಲ. ಸ್ವಂತ ಮನೇಲಿರೋ ಅಷ್ಟೇ, ಅದಲ್ಲೇ ಇರಲಿ. ಅಥವಾ ಏನೋ ತೀರಾ ಏನಾರು ಆಯ್ತದು 1 ವರ್ಷ 2 ವರ್ಷ ಆದಮೇಲೆ ಬೇಕಾದ್ರೆ ತೆಗೆದ್ಬಿಟ್ಟು ಮತ್ತೆ ಹೊಸ್ದಾಗಿ ಮಾಡ್ಕೊಳ್ಳಿ. ಆಯಿತಾ? ಹೊಸ್ದಾಗಿ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ದಯವಿಟ್ಟು ಇದನ್ನು ನಾನು ಮೊದಲೇ ಹೇಳಿದ್ದೀನಿ, ಆವಾಗ ಮಾಡಬೇಕಾ ಇವಾಗ ಮಾಡಬೇಕಂತ ಕೇಳಬಾರ್ದು. ಹಬ್ಬ ಬರಬೇಕು, ಯಾವ್ದಾರ ಹಬ್ಬ ಬರೋವರೆಗೂ ನೀವು ತಾಳ್ಮೆಯಿಂದ ಇರಬೇಕು. ಇದು ಮಾಡಬೇಕು ಅಂದರೆ ಮಾಡಿ ನೋಡಿ. ಇದನ್ನು ನೀವೇ ಹೇಳ್ತೀರಾ. ಒಂದೇ ತಿಂಗಳು ಅಥವಾ 15 ದಿವಸ, ವಾರಕ್ಕೆ ಏನೂ ಆಗಲ್ಲ. ನಂಬಿಕೆ ಇದ್ದು ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ರಿಸಲ್ಟ್ ಸಿಗುತ್ತೆ. ಅರ್ಥವಾಯ್ತಾ? ಈಗ ಏನು ತಿಳಿಸಿದ್ದೀನಿ ಅದನ್ನು ಆ ರೀತಿ ಪಾಲನೆ ಮಾಡಿ. ಪೂಜೆ ಪುನಸ್ಕಾರ ಏನು ಮಾಡಿ ಅಂತ ನಾನು ಹೇಳ್ತಿಲ್ಲ, ಕಟ್ಟಿಬಿಡಿ. ಒಟ್ಟಿಗೆ ಓಡಾಡಬೇಕು ನೀವು ಕೆಳಭಾಗದಲ್ಲಿ. ಆ ಥರ ಇರಬೇಕು. ಇದನ್ನು ಮಾಡ್ಕೊಂಡು ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ನೀವು ಅಂದ್ಕೊಂಡಿದ್ದಂಥ ರೀತಿಲಿ ಹಣದ ಅರಿವು ಹೆಚ್ಚಾಗುತ್ತೆ, ಆರೋಗ್ಯ ಭಾಗ ಸಿಗುತ್ತೆ, ವಿದ್ಯಾಭ್ಯಾಸದಲ್ಲಿ ನಿಮ್ಮ ಮಕ್ಕಳುಗಳಲ್ಲಿ ಒಳ್ಳೆಯದಾಗುತ್ತೆ. ಮತ್ತು ಅನ್ನಪೂರ್ಣೇಶ್ವರಿ ತಾಯಿ ಒಲಿತಾಳೆ, ಮಹಾಲಕ್ಷ್ಮಿ ತಾಯಿ ಒಲಿತಾಳೆ. ದಯವಿಟ್ಟು ಯಾವುದೇ ಅನುಮಾನಗಳಿದ್ದರೆ ಕಮೆಂಟ್ ಹಾಕಿ, ಉತ್ತರ ಕೊಡ್ತೀನಿ ನಾನು. ಇನ್ನು ಮನೇಲಿ ಕೂತ್ಕೊಬಿಟ್ಟು ಇದು ಕಟ್ಬಿಟ್ರೆ ಅನುಕೂಲ ಆಗುತ್ತಾ ಅಂತ ಕೇಳೋಂಥವ್ರು ಇರ್ತಾರೆ, ಮುಟ್ಟಾಡ್ರು ಕೆಲವರು, ಎಲ್ಲರೂ ಅಲ್ಲ, ಕೆಲವರು. ಅರ್ಥವಾಯ್ತಾ? ಅಂಥವ್ರಿಗೆ ಹೇಳ್ತಿದ್ದೀನಿ, ದಯವಿಟ್ಟು ನೀವು ಅಂಥವ್ರು ಮಾಡಿ ಅಂತಲೂ ನಾನು ಹೇಳ್ತಿಲ್ಲ, ಅಥವಾ ಇದು ಮಾಡಿ ಅಂತಲೂ ನಾನು ಹೇಳ್ತಿಲ್ಲ. ನಿಮಗೆ ಇಷ್ಟ ಇಲ್ವಾ ವಿಡಿಯೋ ನೋಡೋಕ್ಕೆ, ಸ್ಕಿಪ್ ಮಾಡಿ ದಯವಿಟ್ಟು. ಅದು ಬಿಟ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ಬ್ಯಾಡ್ ಕಮೆಂಟ್ ಹಾಕೋದಲ್ಲ. ಇದು ಒಳ್ಳೇದಾಗಲಿ ಅಂತ ನಾವು ತಿಳಿಸ್ಕೊಡೋ ಅಂಥದ್ದು. ಆಯಿತಾ? ಇದರಿಂದ ನಾವು ಲಕ್ಷಾಂತರ ರೂಪಾಯಿ ದುಡ್ಡು ಕೊಡಿ ನಮಗೆ ನಾವು ಪರಿಹಾರ ಮಾಡ್ತೀವಿ, ಅಥವಾ ನಾವು ಅಲ್ಲಿ ಬಂದು ಮಾಡಬೇಕು ಅಥವಾ ಇಲ್ಲಿ ಬಂದು ಪರಿಹಾರ ಮಾಡಬೇಕು ಅಂತ ನಾವು ಹೇಳ್ತಿಲ್ಲ. ಮನೇಲಿ ಇದ್ಕೊಂಡು ಮಾಡೋ ಅಂಥ ಸರಳ ಪರಿಹಾರಗಳಿವೆಲ್ಲ. ಮಾಡಿ ನೋಡಿ, ಇದು ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಜೈ ಲಕ್ಷ್ಮೀ ದೇವಿ, ಜೈ ಅನ್ನಪೂರ್ಣೇಶ್ವರಿ ಅಂತ ಒಂದು ಕಮೆಂಟ್ ಹಾಕಿ. ಧನ್ಯವಾದಗಳು ಸ್ನೇಹಿತರೆ.